ನಮಸ್ಕಾರ ವೀಕ್ಷಕರೇ, ಸಪ್ತಶ್ವ ಚಾನೆಲ್ಗೆ ಸ್ವಾಗತ. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಡಿನ್ನರ್ ಮೀಟಿಂಗ್ ವಿಚಾರ ಇಂದು ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಇದೇ ವಿಷಯವನ್ನು ಪ್ರಶ್ನಿಸಿದ ಮಾಧ್ಯಮಕ್ಕೆ ಸಚಿವ ಸಂತೋಷ್ ಲಾಡ್ ಸ್ಪಷ್ಟವಾಗಿ ಪ್ರತಿಕ್ರಿಯಿಸಿದ್ದಾರೆ. ನನಗೆ ಆ ಡಿನ್ನರ್ ಮೀಟಿಂಗ್ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಎಂದು ಲಾಡ್ ಹೇಳಿದ್ದಾರೆ. ಮುಂದುವರೆದು, ನಿನ್ನೆ ರಾತ್ರಿ ಕ್ಯಾಬಿನೆಟ್ ಸಭೆ ಮುಗಿಸಿಕೊಂಡು ಬರೋದ್ರಿಂದ ತಡವಾಯಿತು. ನಾನು ನೇರವಾಗಿ ನನ್ನ ಕೆಲಸಗಳನ್ನು ಮುಗಿಸಿಕೊಂಡು ಹೊರಟೆ. ಯಾವುದೇ ಡಿನ್ನರ್ ಮೀಟಿಂಗ್ ಬಗ್ಗೆ ನನಗೆ ತಿಳಿದಿಲ್ಲ ಎಂದು ಸ್ಪಷ್ಟನೆ ನೀಡಿದ್ದಾರೆ. ಆದರೆ ವರದಿಗಾರರು ಒಂದೇ ಪ್ರಶ್ನೆಯನ್ನು ಮತ್ತೆ ಮತ್ತೆ ಕೇಳಿದಾಗ ಲಾಡ್ ಸ್ವಲ್ಪ ಅಸಹಾಯನೆ ವ್ಯಕ್ತಪಡಿಸಿ, ಇದರ ಬಗ್ಗೆ ಅದೇ ಪ್ರಶ್ನೆ ಕೇಳ್ತೀರಾ, ಬೇರೆ ಏನಾದ್ರೂ ಕೇಳಿ ಎಂದು ಹೇಳಿ ಸ್ಥಳವನ್ನು ತೊರೆದಿದ್ದಾರೆ. ಹೊರಡುವಾಗ ಲಾಡ್ ವರದಿಗಾರರಿಗೆ ಸಣ್ಣ ಸೆಲ್ಯೂಟ್ ಕೊಟ್ಟಿದ್ದು, ಆ ದೃಶ್ಯ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಈ ಹೇಳಿಕೆ ಹೊರಬಂದ ನಂತರ ಡಿನ್ನರ್ ಮೀಟಿಂಗ್ ನಲ್ಲಿ ಏನು ನಡೆದಿತ್ತು, ಯಾರು ಭಾಗಿಯಾಗಿದ್ರು ಮತ್ತು ಈ ರಹಸ್ಯದ ಹಿಂದೆ ಏನ್ ಕಾರಣ ಎಂಬ ಪ್ರಶ್ನೆಗಳು ಇದೀಗ ರಾಜಕೀಯ ವಲಯದಲ್ಲಿ ಗುದ್ದಾಟಕ್ಕೆ ಕಾರಣವಾಗಿದೆ. ಗೊತ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಿಮಗೆ ಅಲ್ಲಿ ಇನ್ವಿಟೇಷನ್ ಬಂದಿತ್ತು? ನನಗೆ ಮಾಹಿತಿ ಇಲ್ಲ. ನಮಗೆಲ್ಲ ಊಟಕ್ಕೆ ಮಾಹಿತಿನೇ ಇಲ್ಲ ಅಂದ್ರೆ ಮತ್ತೆ ಹೆಂಗೆ ಹೇಳಿ ಸರ್? ಯಾರಾದ್ರು ಬೇರೆ ಕಡೆ ಮಾಹಿತಿ ಇಲ್ಲ. ಅಷ್ಟು ಜನರಲ್ಲಿ ತಮ್ಮನ್ನು ಆಹ್ವಾನ ಮಾಡಿರಲಿಲ್ಲ. ನನಗೆ ಯಾವುದೇ ರೀತಿಯಾದ ಮಾಹಿತಿ ಇರಲಿಲ್ಲ. ಯಾಕಂದ್ರೆ ನಾನು ಬರೋದಿನ್ನೇ ಲೇಟ್ ಆಯ್ತಲ್ಲ. ಅಸೆಂಬ್ಲಿಯಿಂದ ಕ್ಯಾಬಿನೆಟ್ ಮುಗಿಸ್ಕೊಂಡ್ಮೇಲೆ 9:09ವರೆಗೆ ಬಂದೆ. ಅದಾದ್ಮೇಲೆ ನಾನು ಓಡಕ್ಕೆ ಹೋಗಿದ್ದೆ. ಇತ್ತೀಚೆಗೆ ಡಿನ್ನರ್ ಮೀಟಿಂಗ್ಗಳು ಜಾಸ್ತಿ ಆಗ್ತಾ ಇದೆ. ನೀವು ಬೇರೆ ಏನು ಪ್ರಶ್ನೆ ಕೇಳ್ತಾರೆ, ಇದನ್ನೇ ಕೇಳ್ತಾರೆ. ಬೇರೆ ಏನಕ್ಕೆ ಕೇಳಿದ್ರೆ ನಾನು ಅದನ್ನೇ ಹೇಳ್ಬೋದು. ನೀವು ಇದನ್ನೇ ಕೇಳಿದ್ರೆ ನಾನು ಅದನ್ನೇ ಉತ್ತರ. CM ಅವರು ಮೊನ್ನೆ ಅವ್ರಿಗೆ ಬೇಕಾದವ್ರ ಜೊತೆಗೆ ಡಿನ್ನರ್ ಮೀಟಿಂಗ್. ಥ್ಯಾಂಕ್ ಯು. ಹ್ಯಾವ್ ಅ ಲವ್ಲಿ ಡೇ. ನೋಡಿದ್ರಲ್ಲ ವೀಕ್ಷಕರೇ, ಇದೇ ರೀತಿಯ ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.